ಮಲ್ಲಪ್ಪ ಆ ಹುಮ್ಮು ನನ್ನ ಮಕ್ಕಳು ಕೂಡ ಜಗಳಾಡಬಾರ್ದಾಗಿತ್ತು. ಮೊದಲ ಅವ್ರ ಕಾಕ ನನ್ನ ಮಕ್ಕಳು ಅಂತಾರು ಕೂಡ ಜಗಳಾಡಿದಿ. ನೀ ಮೊದಲು ಅವ್ರಿಗೆ ಹೆಣ್ಣ ಕೊಟ್ಟ ತಪ್ಪ ಮಾಡಿದ್ಯೋ ಮಲ್ಲಪ್ಪ. ಏನ್ ಮಾಡೋದಪ್ಪ, ಕಲೀಲಾರ್ದ ಹುಮ್ಮು ನನ್ನ ಮಕ್ಕಳವ್ರು ಅಂತ ದೊಡ್ಡ ಮಂತ್ಯಾನ ಅಂತ ತಿಳ್ಕೊಂಡು ಮಕ್ಕಳು ಕೊಟ್ಟು ಹಿಂಗಾಕೈತೆ ಅನ್ನೋದು ಗೊತ್ತಾಗಿದ್ರ ನಾ ಯಾಕೆ ಅವ್ರಿಗೆ ಮಗಳು ಕೊಡ್ತಿದ್ವಿ ಅಪ್ಪ. ಅಂತೂ ರಗಡ್ ಹಿಡ್ದೈತಪ್ಪ. ಯಾಕೆ ಮಲ್ಲಪ್ಪ ಬ್ಯಾಸಂಗ್ ಬಡ್ದಾರು ಬಹಳ ನೆಳಕತ್ತಿಯಲ್ಲೋ. ಬ್ಯಾಸಂಗ್ ಬಡ್ದಾರೇನ ನೋಡ್ಬೇಕಲ್ಲಿ ಅದ್ರ ಪರಿಸ್ಥಿತಿ ದೇವ್ರಿಗೆ ಗೊತ್ತು. ಹೋಗ್ಲಿ, ನನ್ನ ಬಿಡಿಸ್ಕೊಳಕ್ ಬಂದಿದ್ಯಲ್ಲ ಅವಾಗ ಅವ್ರು ನನಗೇನ್ ಮಾಡಕತ್ತಿದ್ರು? ಏನು ಮಲ್ಲಪ್ಪ, ನಾ ಬಂದಾಗ ನಿಂಗ್ ಕಂಬ ಕಟ್ಟಿರಪ್ಪ. ನಿಂಗ ಬಡ್ದಾಗ ನಾ ಇದ್ದಿದ್ರಲ್ಲೋ, ಇಲ್ಲ ನಾ ಬಡಿ ಕೊಡ್ತೀನೋ ಮಲ್ಲಪ್ಪ. ನಿನ್ಗ ಬಾಳ ಬಡದಾರನ ಅಂದೇನ ಯಪ್ಪ. ಅದನ್ನ ನೆನೆಸ್ಕೊಂಡ್ರ ಮೈಯನ್ ಕೂದ್ಲೆಲ್ಲ ನೆಟ್ಟಗಾಕವಪ್ಪ ಯಪ್ಪ. ಸಾಕಾಗವಿ ಮಲ್ಲಪ್ಪ. ಈಗ ಒಂದ್ ಕೆಲ್ಸ ಮಾಡೋನು, ಸರಳ ಅವ್ರ ಊರಿಗೆ ಹೋಗೋಣ. ನನ್ನ ಹಳೆಯ ಶಿವರುದ್ರಗ ಹೇಳಿ ಅವ್ರ ತಮ್ಮಗಳಿಗೆ ಬುದ್ಧಿ ಕಲಿಸ್ತಾನ. ಏನೇನಾಗಿತ್ತಲ್ಲ ಹೇಳೋಣ ನಡಿ. ನಾ ಅದನಿ. ನೀನು ಬಾಳ ಒಳ್ಳೆ ಮನುಷ್ಯ ಇದೀಪ. ಹೇಳುವ ಮಲ್ಲಪ್ಪ, ಹೇಳುವಪ್ಪ. ಮಲ್ಲಪ್ಪ ನಡಿ ಹೋಗೋಣ. ಮಲ್ಲಪ್ಪ ಇಲ್ಲೇ ಬಂದ ತಡಿ. ಎಲ್ಲೇ ಹೊಲಕ್ ಹೊಂಟಾನ ಹಳೆಯ, ಇಲ್ಲೇ ಎಲ್ಲ ಹೇಳೋಣ. ನನ್ನ ಕೈ ಬಿಡೋಣ. ಏನ್ ಮಾವ ಶಿವರುದ್ರ ಹೊಲಕ್ ಹೊಂಟೇನಪ್ಪ? ಹೌದ್ ಮಾವ. ಏನ್ ನೀವ್ ಇಬ್ರು ಇಲ್ಲೇ ನಿಂತು ಬಿಟ್ಟಿರಿ ಮಾವ? ಹೊಲಕ್ ಹೊಂಟಿದ್ದೆ. ಜ್ವಾಳದ ಹೊಲದಾಗ ಕುರಿ ಕುಣಿಸಿದ್ವಿ, ಅದನ್ನ ನೋಡ್ಬೇಕಂತ ಹೊಂಟಿದ್ನಪ್ಪ. ಯಾಕಂದ್ರ ನಾವು ಹೋಗ್ಲಿಲ್ಲ ಅಂದ್ರ ಅವ್ರೇನ ಎಬ್ಬಿಸಿ ಬಡದು ಎಬ್ಬಸಂಗಿಲ್ಲ. ಅದಕ್ಕ ನಾವ ಹೋಗಿ ಎಬ್ಬಿಸಿ ಬಡಿಬೇಕಪ್ಪ. ಯಾಕೋ ಮಾವ ಹಿಂಗ್ಯಾಕ ಮಾಡಕತ್ತಿ? ಮೈಯಾಗ ಆರಾಮಿಲ್ಲ ನಿನಗ? ಶಿವರುದ್ರ ಅವಂಗ ಆನಂದ್ ಹೆಚ್ಚಾಗಿ ಹಂಗ ಮಾಡಕತ್ತೇನಪ್ಪ. ಅವ ಆಗ್ಬೇಕು, ಅವಾಗ ಆನಂದ ಆಗಾಕಬೇಕು. ಯಾಕಂದ್ರ ಇಬ್ರು ಅಳಿಯಂದ್ರು ಹಳೆ ತನಕ ಮಾವನ ಕಡೆ ಬಂದಿರಲ್ಲ, ಮತ್ ಇಬ್ರು ಶಿಸ್ತಂಗ ಬಡದಿರ್ಬೇಕ. ಅದಕ್ಕ ಆನಂದಾಗಿ ನಗಾಕತ್ತಾನ. ಅವ್ರು ಹೊಡೆದದ್ದು ಅವ್ರು ಬಡದದ್ದು ಅವ್ರು ಕೊಟ್ಟದ್ದು ನೆನೆಸಿಬಿಟ್ರ ಯಪ್ಪ ಜೀವನದಾಗ ನೆನಪಾಗಿರ್ಬೇಕು. ಆ ನಮನಿ ಕೊಟ್ಟಾರೋ ಯಪ್ಪ ನನಗ. ಯಾಕೆ ಮಲ್ಲಪ್ಪ ಏನಾಗೈತಿ? ನನ್ನ ತಮ್ಮಗಳಿಂದ ನಿನಗೆ ಏನಾದ್ರೂ ಅವಮಾನ ಆಗೈತೇನು? ಮತ್ತ ಹಂಗಿದ್ರೆ ಹೇಳ, ಮುಚ್ಚಿಟ್ಕೋಬೇಡ. ನನ್ನ ಮನೆತನದ ಮರ್ಯಾದೆ ಕಳೆಯುವಂತ ಯಾರಿದ್ರ ಏನಾಯ್ತು ಅವ್ರು ನಾನು ಸುಮ್ಮಕ ಬಿಡಂಗಿಲ್ಲ. ಊರಿಗೆ ನನ್ನ ತಮ್ಮಗಳು ಬರ್ಲಿ, ಬಾರ್ಕೊಲ್ಲಿಂದ ನಾಲ್ಕು ಬಡದ ಅವ್ರಿಗೆ ಬುದ್ಧಿ ಕಲಿಸಿ. ಶಿವರುದ್ರ ಬಾರ್ಕೋಲ್ ಸುದ್ದಿ ತೆಗಿಬೇಡ ಯಪ್ಪ. ಬಾರ್ಕೋಲ್ ಸುದ್ದಿ ತೆಗಿದಿ ನನ್ನ ಮೈನ್ಯಾಗ ಬಾರ್ಕೋಲ್ ಅಡ್ಯಾಡ್ದಂಗ ಆಕೈತೆ ಮಾವ. ಈಗ ಏನಾದ್ರೆ ನೀ ಹೇಳ. ಮತ್ತ ನನ್ನ ತಮ್ಮಗಳ ಮನಿಗೆ ಬರ್ಲಿ, ಅವ್ರಿಗೆ ಹೆಂಗ್ ಬುದ್ಧಿ ಕಲಿಸ್ತೀನಿ ಅಂತ ನೀನ ನೋಡು. ಮಾವ ನೀ ಯಾಕೆ ಹೊಂಟಿದ್ದಿ? ಎಲ್ಲಿ ಹೊಂಟಿದ್ದಿ? ಶಿವರುದ್ರ ನಾನು ನಿಮ್ ಊರಿಗೆ ಹೊಂಟಿದ್ಯಪ್ಪ. ಹಬ್ಬ ಬಂತಲ್ಲ, ಮಗಳನ್ನ ಹಬ್ಬ ಕರ್ಕೊಂಡು ಹೋಗ್ಬೇಕಂತ ಬಂದಿದ್ದೆ. ಮಾವ ನನ್ನ ಹೆಂಡತಿನ ಕಳಿಸ್ಕೊಡಕ್ ಆಗುದಿಲ್ಲ. ಯಾಕಂದ್ರೆ ಈಗ ಅವಳು ಮೈಯಾಗ ಆರಾಮಿಲ್ಲಪ್ಪ. ಆರಾಮಿಲ್ಲದ್ರೆ ಏನಾಯ್ತು? ನಮ್ಮ ಊರಾಗ ಡಾಕ್ಟರ್ಗಳಾಗ್ದಿ ಒಳ್ಳೆಯವರದಾರ. ನಾ ಅಲ್ಲೇ ತೋರಿಸ್ಕೊತೀನಿ, ಕಳಿಸಿಕೊಡಪ್ಪ. ಇಲ್ಲ ಮಾವ, ಒಂದ್ ವೇಳೆ ಈಗ ಕಳಿಸ್ಕೊಡಕ್ ಆಗುದಿಲ್ಲ. ಒಂದ್ ವೇಳೆ ನಾ ಕಳಿಸ್ಕೊಡ್ತೀನಿ ಅಂದ್ರ ನನ್ನ ತಂದೆ ತಾಯಿ ಅಕ್ಕಿ ಸೊಸಿನ ಕಳಿಸ್ಕೊಡಂಗಿಲ್ಲಪ್ಪ. ಕಳಿಸ್ಕೊಡಕ್ ಆಗಿಲ್ಲ ಅವ್ರಿಗೆ. ಯಾಕಂದ್ರೆ ನನ್ನ ಹೆಂಡತಿ ಮ್ಯಾಲಿ ಭಾಳ ಪ್ರೀತಿ ಇಟ್ಟಾರಪ್ಪ, ಭಾಳ ಪ್ರೀತಿ ಇಟ್ಟಾರ. ಶಿವರುದ್ರ ನಿಮ್ಮ ಅವ್ವ ನಿಮ್ಮ ಅಪ್ಪ ನನ್ನ ಮಗಳ ಮ್ಯಾಲಿ ಪ್ರೀತಿ ಇಟ್ಟಿರಕ ಬೇಕು. ಯಾಕಂದ್ರ ನನ್ನ ಮಗಳು ಸತ್ಯವಾನ ಸಾವಿತ್ರಿಪ್ಪ. ಅದು ಅಲ್ದ ನಮ್ಮ ಊರಾಗಿನ ಮಂದಿ ಮಾತಾಡ್ತಾರ, ಸಿದ್ದರಾಮಪ್ಪನ ಮಗಳ ಅಂದ್ರ 10 ಊರಾಗ ಹುಡುಕಾಡಿದ್ರು ಸಿಗುದಿಲ್ಲ ಅಂತ. ಹೌದು ಮಾವ, ನೀ ಹೇಳೋ ಮಾತು ಖರೆ ಐತಿ. ಯಾಕಂದ್ರ ಕೋಟ್ಯಾನು ಕೋಟಿ ಇರುವಿಗಳು ಕಷ್ಟಪಟ್ಟು ಕಟ್ಟಿದ ಇರುವಿ ಹೊತ್ತಿನ್ಯಾಗ ನಾಗಾರ ಹಾವೊಂದು ಬಂದು ಹಿಡ್ದಂಗ ನಮ್ಮ ಮನ್ಯಾಗ ನಿನ್ನ ಮಗಳು ಬಂದಾಳಪ್ಪ. ಮಗಳು ಬಂದಾಳ. ಆಕಿ ಎಂದ ನಮ್ಮ ಮನ್ಯಾಗ ಕಾಲಿಟ್ಟಾಳಲ್ಲ, ನಮ್ಮ ಮನೆಯೆಲ್ಲ ಹಾಲು ಉಕ್ಕಿ ಹರಿದಂಗ ಹರಿಯಾಕತ್ತೈತಿ. ಇಂದ ಆಕಿ ನಮ್ಮ ಮನೆ ಬಿಟ್ಟು ಹೋದಳಂದ್ರ
ಆ ಹಾಲೆಲ್ಲ ನೆಲಕ್ಕೆ ಚೆಲ್ಲಿ ಹಾಳಾಗ್ತಾವಪ್ಪ. ಹಾ, ಅದಕ್ಕ ಇನ್ನೊಂದು ಮಾತು ಮಾವ, ನನ್ನ ಹೆಂಡತಿ ಸತಿ ಸಾವಿತ್ರಿ ಮಂಡೋದ್ರಿ ಸೀತಾ ಮಾತೆ ನನ್ನ ಹೆಂಡತಿ ಮುಂದ ಯಾವ ಗಿಡ ತಪ್ಪಲ. ಸತಿ ಧರ್ಮ ಅನ್ನೋದನ್ನ ನನ್ನ ಹೆಂಡತಿನ ನೋಡಿ ಕಲಿಬೇಕವ್ರ ಮಾವ. ಸತಿ ಧರ್ಮ ಎಲ್ಲರಿಗೂ ಸಿಗೋದಿಲ್ಲಪ್ಪ, ಎಲ್ಲರಿಗೂ ಸಿಗಂಗಿಲ್ಲ. ಆ ಸತಿ ಧರ್ಮ ನೋಡ್ಬೇಕಾದ್ರ ನನ್ನ ಹೆಂಡತಿ ಹತ್ರ ಬರ್ಬೇಕಪ್ಪ, ನನ್ನ ಹೆಂಡತಿ ಹತ್ರ ಬೇಕು. ಇನ್ನ ಅಂತಾಕಿಗೆ ಜನ್ಮ ಕೊಟ್ಟ ನೀ ಅಂತ ತಂದೆ ಇರಬೇಕು, ಇನ್ನ ನಿನಗೆ ಜನ್ಮ ಕೊಟ್ಟ ನಿನ್ನ ತಂದೆ ಅಂತಾವಿರ್ಬೇಕು. ತಮ್ಮ ಶಿವರುದ್ರ, ನೀ ಬಹಳ ದೂರ ಹೋದೆಪ್ಪ ಶಿವರುದ್ರಪ್ಪ. ಇವ್ರಪ್ಪನ ಇಡೀ ಊರು ಮಂದಿ ಕೂಡಿ ಸುಣ್ಣ ನೀರು ಕುಡಿಸಿ ಓಡಾಡಿಸಿ ಕಡ್ದಾರ ಯಪ್ಪ. ಇವ್ರಪ್ಪನ ಸುದ್ದಿ ಏನ್ ಹೇಳ್ತೀನಿ. ಇನ್ನ ಇವನ ಮಗಳದ ನೋಡ, ಆ ಮಗಳ ಮುಂದ ನಾನು ಎರಡೂ ಮಕ್ಕಳು ಏನೇನು ಅಲ್ಲ ಬಿಡ. ಹೌದಾ ಹುಡುಗಿ, ಆ ಹುಡುಗಿ ಮಾತ ಹೌದಾ? ತಮ್ಮ ಶಿವರುದ್ರ, ಈ ಮಲ್ಯಾನ ಮಾತು ಏನ್ ಕೇಳ್ತೀಯೋ? ಅವ ಹೊಟ್ಟೆ ಕಿಚ್ಚಿಗೆ ಹಂಗ ಮಾತಾಡಕತ್ತಾನ. ಅವನ ಮಾತು ಏನ್ ಕಿವಿ ಹಾಕೋಬೇಡ್ರಿ ನೀ. ಇರ್ಲಿ, ಒಂದ್ 4 ದಿನ ಕಳಿಸ್ಕೊಡಪ್ಪ, ಹಬ್ಬ ಬಂದೈತಿ. ಮಾವ ಕಳಿಸ್ಕೊಡಂಗಿಲ್ಲ ಅಂತ ಹೇಳಿದ್ನಲ್ಲ ಒಂದ, ಮತ್ತೇನ್ ನಿಂದ ಮಾತು? ಅಂದ್ರೆ ಏನು ಶಿವರುದ್ರ, ನನ್ನ ಮಗಳನ್ನ ನೀವು ಖರೀದಿಗೆ ತಗೊಂಡಿರೇನೋ? ಕಳ್ಸಾಕ್ ಆಗುದಿಲ್ಲ ಮಾವ, ಕಳ್ಸಾಕ್ ಆಗುದಿಲ್ಲ. ಮತ್ತೆ ನಿನ್ನೇನು ಕಾಟ ನಿಂದ? ಶಿವರುದ್ರ ನೋಡಿ ಮಾತಾಡ್ಲಿ. ಲೇ ಮಾವ, ಲೇ ಹಚ್ಚಬೇಡ ಮಾವ, ಲೇ ಹಚ್ಚಬೇಡ. ಎಷ್ಟು ದಿನ ಯಾರ ಕಡೆಯಿಂದ ಸರದ ಕುಂಡ್ರ ಅನ್ಸ್ಕೊಂಡು ಮಗ ಅಲ್ಲ ನಾನು. ನಿನಗ ಮರ್ಯಾದೆ ಕೊಟ್ಟು ಮಾತಾಡಿನಿ, ಮರ್ಯಾದೆ ಕೊಟ್ಟು ಮಾತಾಡು. ಯಾಕಲೇ ಹಚ್ಚಬಾರ್ದು? ಯಾನ ನಿಂದ ಹೆದರಿಕೋ, ಯಾನ ಕಾಡು ಕುರುಬ್ರ ಅಂತ ನಿನ್ನ ತಂದೆ ತಾಯಿ ಹೆದರಿಕೋ, ಯಾಕಲೇ ಹಚ್ಚಬಾರ್ದು? ನನ್ನ ತಂದೆ ತಾಯಿಗೆ ಕಾಡು ಕುರುಬ್ರಂತೆ ಮಗನ ಹಲ್ಲ ಉರ್ಸಿಬಿಟ್ಟೇನೋ. ಏನಂದಿ? ನಿನ್ನ ಮಗಳನ್ನ ಕರ್ಕೊಂಡು ಹೋಗ್ತಿ? ಬಾ, ನಾ ಹೊಲಕ್ಕೆ ಹೊಂಟಿದ್ನಿ. ಏನು ಹೊಲಕ್ಕೆ ಹೋಗೋದಿಲ್ಲ, ತಿರುಗಿ ಮನೆಗೆ ಹೋಗ್ತೀನಿ. ಅದ್ ಹ್ಯಾಂಗ ನಿನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ನೋಡ್ತೀನಿ. ಒಂದ್ ವೇಳೆ ನನ್ನ ಮಾತು ಕೇಳದ ಅಕ್ಕ ನಿನ್ನ ಹಿಂದೆ ಬರ್ತೀನಿ ಅಂದಳಂದ್ರ ಅಕ್ಕಿನ ಕಡ್ದ ಹೆಡಿಗೆ ತುಂಬ್ತೀನಿ, ಹೆಡಿಗೆ. ಬಾರ್ಲೆ ಬಾ, ಅದ್ ಹ್ಯಾಂಗ ನಿನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ನೋಡ್ತೀನಿ. ನಡಿ ಬರ್ತಾನೆ. ಮಲ್ಲಪ್ಪ, ಸಿದ್ದರಾಮ, ನನ್ನ ಅಳಿಯ ದೇವ್ರ ಅಂತವ, ಒಳ್ಳೆ ಮನುಷ್ಯ, ಹಂಗ ಹಿಂಗ ಅಂತಿ. ಈಗ ನಿನಗ ತನ್ನ ಘಾಟನ ಅಲ್ಲೋ ಎಟ್ ಹೇಳಿ ಹೆಂಗ ಮಾಡ್ತಾನಲ್ಲ. ಅವ್ರ ಹಳೆಗಳು ನಿನಗ ಬಡ್ದಾರ, ಇವು ನನಗ್ ಹಿಂಗ ಮಾಡ್ತಾನ. ಅಲ್ಲ ಮಲ್ಲಪ್ಪ, ಈಗ ಹಂಗೂ ಹೊಡ್ಸ್ಕೊಂಡೇವು, ಹಿಂಗೂ ಹೊಡ್ಸ್ಕೊಂಡೇವು. ಇನ್ನೇನು ಸುಮ್ಮ ಬಿಡೋದಿಲ್ಲ. ಸರಳ ಊರಿಗೆ ಹೋಗಿ ನಮ್ಮ ಮಗನ ಕರ್ಕೊಂಡ್ ಬರೋ. ನಡಿ, ಏನಾಕತಿ ಆಗ್ಲಿ. ಖರೆ ಹೇಳ್ತೇನೆ ಸಿದ್ದರಾಮ, ಈ ನಮ್ಮ ಊರಾಗ ಹೊಡಿಸ್ಕೊಳಕ ಬಡಿಸ್ಕೊಳಕ ಎತ್ತಿದ ಕೈ ನಂಬರ್ 1 ನಾವಿಬ್ರ ನೋಡಲಿ. ಅದಕ್ಕ ಹೇಳ್ತೇನೋ ಮಲ್ಲಪ್ಪ, ಇದು ಏನ್ ಅಕ್ಕತಿ ಆಗ್ಲಿ. ಬಾ, ಕೈ ನೋಡೋಣ, ಹೋಗೋದೈತಿ, ಮಗಳನ್ನ ಕರ್ಕೊಂಡ್ ಬರೋದೈತಿ.